ಇದು ಮಾಲೇಕಲ್ ತಿರುಪತಿ ದೇವಸ್ಥಾನ. ಕುಬ್ಬಿ ಮತ್ತು ತಿಪ್ಟೂರು ಅದಾದ ನಂತರ ಇರುವಂಥದ್ದು. ಅರಸೀಕೆರೆ, ಹಾಸನ ಡಿಸ್ಟ್ರಿಕ್ಟು. ಬೆಟ್ಟ ಇದೆ, 1200 ಸ್ಟೆಪ್ಸ್ ಇದೆ. ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ನಿಮ್ಗೆ ತೋರಿಸ್ತೀನಿ ನೋಡಿ, ಬೆಟ್ಟದ ಮೇಲಿರುವಂಥ ದೇವಸ್ಥಾನ ಕಾಣುತ್ತಾ? ಅದು ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ. ಅಲ್ಲಿಗೆ ಹೋಗೋಕ್ಕೆ 1200 ಮೆಟ್ಲಿದೆ. ಅದನ್ನು ಮುಗಿಸ್ಕೊಂಡು ಆಲ್ಮೋಸ್ಟ್ 1 ಗಂಟೆ ಆಗುತ್ತೆ ಹತ್ತೋದಕ್ಕೆ, ಮತ್ತು ಇಳಿಯೋದಕ್ಕೆ ಒಂದು ಹಾಫ್ ಆನ್ ಅವರ್ ಫಿನಿಷ್ ಮಾಡಿ. ಇವತ್ತು ಹನುಮ ಜಯಂತಿ ಕೂಡ. ಅಲ್ಲಿ ಕೆಳಗಡೆ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಇಲ್ಲಿಗೆ ಬಂದು. ಇದು ಎಷ್ಟು ವಿಶಾಲವಾಗಿದೆ ಗೊತ್ತಾ? ಆಗಿನ ಕಾಲದಲ್ಲಿ ದೇವಸ್ಥಾನವನ್ನು ಕಟ್ಟುವಾಗ ಒಂದೊಂದು ಕಲ್ಲು ಜೋಡಿಸಿ ಅದನ್ನು ಅಷ್ಟು ನೀಟಾಗಿ ಕೆತ್ತಿ ನಿಲ್ಲಿಸಿ ದೇವಸ್ಥಾನ ಕಟ್ತಾರೆ. ನೋಡಿ ಪಿಲ್ಲರ್ಸ್ ನೋಡಿ ಹೇಗಿದೆ. ಆರ್ಕಿಟೆಕ್ಚರ್ ಮಾರ್ವಲ್ ಅಂತಲೇ ಹೇಳ್ಬೋದು. ಇಲ್ಲಿ ಗೋಪುರ, ಚಿಕ್ಕ ಗೋಪುರ, ದೊಡ್ಡ ಗೋಪುರ. ಬ್ಯೂಟಿಫುಲ್ ಅಲ್ವಾ? ಹೇಗಿದೆ ನೋಡಿ, ವಿಶಾಲವಾಗಿದೆ. ತಿರುಪತಿ ತಿಮ್ಮಪ್ಪನ ಅಲ್ಲಿ ಏಡ್ಕೊಂಡಲ ವಾಡ ವೆಂಕಟರಮಣ ಅಲ್ಲಿ 7 ಹಿಲ್ಸಲ್ಲಿ ನೋಡೋ ಒಂದಾದರೆ, ಇಲ್ಲಿ ದೇವರನ್ನ ದರ್ಶನ ಮಾಡೋದು ಇನ್ನೊಂದು. ತುಂಬ ಕಮ್ಮಿ ಕ್ರೌಡು, ಆರಾಮಾಗಿ ದರ್ಶನ ಮಾಡಿಕೊಂಡು ಬರ್ಬೋದು. ನಿಮ್ಗೆ ಇನ್ನೊಂದು ರೌಂಡ್ ಹಾಕಿಸ್ತೀನಿ ನೋಡಿ. ನೋಡಿ ಬ್ಯೂಟಿಫುಲ್ ಅಲ್ವಾ? ಸ್ವಲ್ಪ ಬಿಸಿಲು, ಕಾಲು ಅನಿಸ್ತಾ ಇದೆ. ಅದಕ್ಕೊಂದು ಬಿಟ್ಟರೆ ಇದೇನಿಲ್ಲ. ಈಗ ವಿಡಿಯೋ ಮುಗೀತು, ಒಳಗೋಗಿ ದರ್ಶನ ಮಾಡಿಕೊಂಡು ಬರೋಣ. ಲೆಟ್ಸ್ ಗೋ. ಸೊ ಒಳಗಡೆ ಇರುವಂಥ ದೇವರು ಗೋವಿಂದರಾಜ ಸ್ವಾಮಿ ದೇವರು, ಮತ್ತು ಲಕ್ಷ್ಮೀ ದೇವಿ ಕೂಡ ಇದೆ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ದೇವರು ಮಲಗಿರೋ ಪೊಸಿಷನಲ್ಲಿದ್ದಾರೆ. ಸರ್ಪೈಂಟೈನ್ ಹಾವಿನ ಅವತಾರ ಮೇಲೆ ಮಲಗಿರುವಂಥ ಪೊಸಿಷನಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ತುಂಬ ಖುಷಿಯಾಯಿತು. ಅಂದರೆ ಎಷ್ಟೊತ್ತು ಬೇಕಾದರೂ ನೋಡ್ಬೋದು ದೇವ್ರನ್ನ. ತಿರುಪತಿಯಲ್ಲಿ ಅಂದರೆ ಒಂದು 5 ಸೆಕೆಂಡ್ಸ್ ಇರುತ್ತೆ. ಇಲ್ಲಿ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ದರ್ಶನ ತಗೋಬೋದು. ಅದೊಂದು ಸೂಪರ್. ಇಲ್ಲಿ ಮಾಲೇಕಲ್ ತಿರುಪತಿ ಅರಸೀಕೆರೆಯಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ. ಡೆಫಿನೆಟಾಗಿ ವಿಸಿಟ್ ಮಾಡಿ.